ಕಿರುತೆರೆ ವೀಕ್ಷಕರಿಗೆ ನಮಸ್ಕಾರ. ಲಕ್ಷ್ಮೀ ಬಾರಮ್ಮ ಸೀರಿಯಲ್ ವೀಕ್ಷಕರಿಗೆ ಇದು ಕಹಿ ಸುದ್ದಿಯೋ ಸಿಹಿ ಸುದ್ದಿಯೋ ಗೊತ್ತಿಲ್ಲ. ಆದ್ರೆ ಓಟ ಓಡಿದ್ರು ಕಾಟ ತಪ್ಪದು ಅನ್ನೋ ಹಾಗೆ ಲಕ್ಷ್ಮಿ ಅದ್ಯಾವ ಜನ್ಮದಲ್ಲಿ ಅದೇನ್ ಪಾಪ ಮಾಡಿದ್ಲೋ ಗೊತ್ತಿಲ್ಲ. ಕಾವೇರಿ ಮತ್ತೆ ಬಂದಿದ್ದಾಳೆ. ಅಂತಿಮ ಅಧ್ಯಾಯದಲ್ಲಿ ಬೆಟ್ಟದಿಂದ ಬಿದ್ದ ಕಾವೇರಿ ಮತ್ತೆ ಎದ್ದು ಬಂದಿದ್ದಾಳೆ. ಲಕ್ಷ್ಮೀ ಬಾರಮ್ಮ ಸೀರಿಯಲ್ಗೆ ಇದೇನಪ್ಪ ಇದು ಹೊಸ ಟ್ವಿಸ್ಟ್ ಅಂತ ವೀಕ್ಷಕರು ಹುಬ್ಬೇರಿಸ್ತಿದ್ದಾರೆ. ಸದ್ಯ ಈ ಒಂದು ಸೀರಿಯಲ್ ಸುದ್ದಿ ಈಗ ಬಹಳ ವೈರಲ್ ಆಗಿದೆ. ಹೌದು, ನಾವೆಲ್ಲರೂ ಏನಂದುಕೊಂಡಿದ್ವಿ, ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಮುಗಿದಿದೆ ಅಂತ. ಆದರೆ ಬೆಟ್ಟದಿಂದ ಬಿದ್ದಂತಹ ಕಾವೇರಿ ಎದ್ದು ಬಂದಿದ್ದಾಳೆ. ವೀಕ್ಷಕರೇ, ಈ ಒಂದು ಧಾರಾವಾಹಿಯ ಕಥೆಯಲ್ಲಿ ಇನ್ನು ಹಲವು ಪ್ರಶ್ನೆಗಳಿಗೆ ಉತ್ತರನೇ ಸಿಕ್ಕಿಲ್ಲ. ನಿಮಗೂ ಕೂಡ ಈ ಧಾರಾವಾಹಿಯ ಕಥೆಯಲ್ಲಿ ಹಲವು ಪ್ರಶ್ನೆಗಳು ಇನ್ನೂ ಕಾಡ್ತಾ ಇರಬಹುದು. ಹಾಗಾದ್ರೆ ಏನಿದು ವೈರಲ್ ಸುದ್ದಿ? ಸೀರಿಯಲ್ ಮತ್ತೆ ಮುಂದುವರಿಯುತ್ತಾ? ಕಳೆದ ವಾರದಲ್ಲಿ ಭರ್ಜರಿ ಟಿಆರ್ಪಿ ಗಿಟ್ಟಿಸಿಕೊಂಡಿದ್ದೆ ಈ ಸೀರಿಯಲ್ಗೆ ವರವಾಯ್ತಾ? ಭಾಗ್ಯಲಕ್ಷ್ಮಿ ಸೀರಿಯಲ್ನ ಕತೆ ಏನು? ಅಷ್ಟಕ್ಕೂ ಪ್ರಪಾತದಿಂದ ಎದ್ದು ಬಂದಂತಹ ಕಾವೇರಿ ಮಾಡಿದ್ದೇನು? ಆ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ನೀವು ಸಹ ಪ್ರತಿನಿತ್ಯ ಒಂದಲ್ಲ ಒಂದು ಧಾರಾವಾಹಿಯನ್ನ ಮಿಸ್ ಮಾಡದೆ ನೋಡೋದಾದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡುವ ಮೂಲಕವಾಗಿ ತಿಳಿಸಿ. ಹಾಗೆ ಕನ್ನಡ ಕಿರುತೆರೆ ಲೋಕದ ಧಾರಾವಾಹಿ ಲೋಕದ ಸಂಪೂರ್ಣ ಮಾಹಿತಿಗಾಗಿ ತಪ್ಪದೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಎಲ್ಲರೂ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಅಂತ್ಯ ಕಂಡಿದೆ ಅಂತಲೇ ಅಂದುಕೊಂಡಿದ್ದಾರೆ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಒಂದು ವೈರಲ್ ಆಗಿದೆ. ಅದರಲ್ಲಿ ಕಾವೇರಿ ಕಾಣಿಸಿಕೊಂಡಿದ್ದಾಳೆ. ಈ ಒಂದು ಧಾರಾವಾಹಿ ಮೊದಲಿನಿಂದಲೂ ಸಾಕಷ್ಟು ಕುತೂಹಲಗಳನ್ನ ಮೂಡಿಸುತ್ತಾ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡುತ್ತಾ ಸಾಗಿ ಬಂದಿದೆ. ಈಗ ದಿಢೀರಂತ ಈ ಸೀರಿಯಲ್ ಮುಕ್ತಾಯ ಆಗ್ತಿದ್ಯಾ ಅಂತ ವೀಕ್ಷಕರಿಗೆ ಬೇಸರ ಇದೆ. ಅದರ ಜೊತೆಗೆ ವೀಕ್ಷಕರ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೂಡ ಸಿಗ್ಲಿಲ್ವಲ್ಲ ಅಂತ ತಲೆ ಕೆಡಿಸಿಕೊಂಡಿದ್ದಾರೆ. ವೀಕ್ಷಕರೇ, ನಿಮಗೂ ಸಹ ಈ ಪ್ರಶ್ನೆಗಳು ಕಾಡಿರಬಹುದು. ಅದರಲ್ಲಿ ಮೊದಲನೇದಾಗಿ ಕಾಡುವಂತಹ ಪ್ರಶ್ನೆನೇ ಸುಪ್ರೀತಾ ಗಂಡ ಯಾರು ಅನ್ನೋದು. ವೀಕ್ಷಕರೆಲ್ಲ ಸುಪ್ರೀತಾ ಗಂಡ ಯಾರು ಅಂತ ತಿಳಿಯೋದಕ್ಕೆ ಬಹಳಷ್ಟು ಕುತೂಹಲದಿಂದ ಕಾಯ್ತಾ ಇದ್ರು. ಆದ್ರೆ ಕೊನೆಗೂ ಸುಪ್ರೀತಾ ಗಂಡ ಯಾರು ಅನ್ನೋದ್ರ ಬಗ್ಗೆ ಸುಳಿವೇ ಬಿಟ್ಟುಕೊಡ್ಲಿಲ್ಲ. ಇನ್ನು ಕೊನೆಯ ಎಪಿಸೋಡ್ನಲ್ಲಿ ಮನೆ ಬಿಟ್ಟು ಹೋದಂತಹ ಕೀರ್ತಿಯ ಮುಂದಿನ ಕಥೆ ಏನು ಅನ್ನೋದೇ ವೀಕ್ಷಕರಿಗೆ ತಲೆನೋವಾಗಿದೆ. ಆಕೆ ಮುಂದೇನಾಗ್ತಾಳೆ, ಮುಂದೆ ಏನ್ ಮಾಡ್ತಾಳೆ ಅನ್ನೋ ಪ್ರಶ್ನೆಗೆ ಉತ್ತರವೇ ಇಲ್ಲದಂತಾಗಿದೆ. ಲಕ್ಷ್ಮೀ ವೈಷ್ಣವ್ ಜೀವನವೇನೋ ಸರಿ ಹೋಯ್ತು, ಆದ್ರೆ ಕೀರ್ತಿ ಮುಂದೇನ್ ಮಾಡ್ತಾಳೆ, ಏಕಾಂಗಿಯಾಗಿ ಜೀವನ ನಡೆಸ್ತಾಳ ಅನ್ನೋ ಪ್ರಶ್ನೆ ಎದುರಾಗಿದೆ. ಇನ್ನು ಮತ್ತೊಂದು ವಿಚಾರ ಅಂದ್ರೆ ವೀಕ್ಷಕರೇ, ಕೀರ್ತಿಗೆ ಕೊನೆಗೂ ನ್ಯಾಯ ಸಿಗಲೇ ಇಲ್ಲ. ಕಾವೇರಿಯಿಂದ ಕೀರ್ತಿಗೆ ವೈಷ್ಣವ್ ಸಿಗಲಿಲ್ಲ. ಯಾರೋ ಮಾಡಿದ ಪಾಪಕ್ಕೆ ಕೀರ್ತಿ ಬಲಿಯಾಗ್ತಾಳೆ. ಈಗ ಕೀರ್ತಿ ಮನೆ ಬಿಟ್ಟು ದೂರ ಹೋಗಿದ್ದಾಳೆ. ಯಾರು ಕೂಡ ಅವಳನ್ನ ಕಾಂಟ್ಯಾಕ್ಟ್ ಮಾಡಬಾರದು ಅಂತ ಅವಳು ಆಣೆ ಮಾಡಿಸ್ಕೊಂಡಿದ್ದಾಳೆ. ಹೀಗಾಗಿ ಅಷ್ಟೊಂದು ಪ್ರೀತಿಸುವ ಹುಡುಗಿ ಕೀರ್ತಿಗೆ ಹೀಗಾಗಬಾರ್ದಿತ್ತು ಅಂತ ವೀಕ್ಷಕರು ಬೇಸರ ಮಾಡ್ಕೊಂಡಿದ್ದಾರೆ. ಇನ್ನು ಕಾಡುವ ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ವಿಧಿ ಅಷ್ಟು ಬೇಗ ಹೇಗೆ ಸರಿ ಹೋದ್ಲು ಅಂತ. ವಿಧಿ ತಾಯಿ ಕಾವೇರಿ ಸತ್ತು ಹೋದ್ಲು ಅಂತ ಅಂದುಕೊಂಡಿದ್ದಾರೆ. ವಿಧಿಗೆ ಲಕ್ಷ್ಮಿ ಕಂಡ್ರೆ ಆಗೋದೇ ಇಲ್ಲ. ಆದ್ರೆ ಈಗ ಏಕಾಏಕಿ ವಿಧಿ ತಾಯಿ ಇಲ್ಲದ ನೋವಲ್ಲೂ ಲಕ್ಷ್ಮಿಯನ್ನ ಅಪ್ಪಿ ಒಪ್ಪಿಕೊಂಡು ನನ್ನ ಅತ್ತಿಗೆ ಅಂತ ಮುದ್ದಾಗಿ ಮಾತನಾಡಿಸ್ತಿದ್ದಾಳೆ. ಅಷ್ಟು ಮಾತ್ರ ಅಲ್ಲ, ಲಕ್ಷ್ಮಿ ಗರ್ಭಿಣಿಯಾಗಿರೋದನ್ನ ನೋಡಿ ನನಗೆ ಅಳಿಯನೋ ಸೊಸೆನೋ ಬರ್ತಿದ್ದಾಳೆ ಅಂತ ಹೇಳ್ತಿದ್ದಾಳೆ. ಹಾಗಾದ್ರೆ ಅಷ್ಟು ಬೇಗ ವಿಧಿಗೆ ಲಕ್ಷ್ಮಿ ಮೇಲಿನ ಸಿಟ್ಟು ಕರಗಿ ಹೋಯ್ತಾ ಅನ್ನುವ ಪ್ರಶ್ನೆ ಎದ್ದಿದೆ. ಇನ್ನೊಂದ್ ಕಡೆ ವಿಧಿ ಗಂಡ ವಿಖ್ಯಾತ್ ಮನೆಯವರು ಯಾರು, ಈ ಮದುವೆಯನ್ನ ಅವರು ಒಪ್ಪಿಕೊಳ್ತಾರಾ ಇಲ್ವಾ ಅನ್ನೋದು ಸಹ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಇದೆಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ವೀಕ್ಷಕರೇ, ನಿಮಗೆ ನೆನಪಿರಬಹುದು, ಇಲ್ಲಿ ಕುಸುಮಾ ಪಾತ್ರಧಾರಿಯೂ ಕೂಡ ಇದ್ದಾರೆ. ಆರಂಭದಲ್ಲಿ ಭಾಗ್ಯಲಕ್ಷ್ಮಿ ಅನ್ನುವ ಸೀರಿಯಲ್ ಪ್ರಸಾರ ಆಗ್ತಾ ಇತ್ತು. ಆನಂತರ 2 ಭಾಗಗಳಾಗಿ ಮಾಡಿ ಅಕ್ಕನ ಕಥೆಯನ್ನ ತಂಗಿ ಕಥೆಯನ್ನ ಸೆಪರೇಟ್ ಆಗಿ ಮಾಡಲಾಯಿತು. ಅಕ್ಕನ ಕಥೆಯನ್ನ ಭಾಗ್ಯಲಕ್ಷ್ಮಿ ಅಂತ ಮಾಡಿದ್ರೆ ತಂಗಿ ಲಕ್ಷ್ಮಿ ಕಥೆಯನ್ನ ಲಕ್ಷ್ಮೀ ಬಾರಮ್ಮ ಅಂತ ಮಾಡಲಾಯಿತು. ಆದ್ರೆ ವೀಕ್ಷಕರೇ, ತವರಿನ ನಂಟು ಬಿಟ್ಟು ಹೋಗೋದಕ್ಕೆ ಸಾಧ್ಯನಾ ಹೇಳಿ? ಭಾಗ್ಯಲಕ್ಷ್ಮಿಗೆ ಲಕ್ಷ್ಮೀ ಬಾರಮ್ಮ ನಂಟು ಇರಲೇಬೇಕಲ್ವಾ? ಆದ್ರೆ ಈ ಒಂದು ಲಿಂಕ್ ಎಲ್ಲಿ ಹೋಯ್ತು ಅಂತ ವೀಕ್ಷಕರು ಈಗ ತಲೆ ಕೆಡಿಸಿಕೊಂಡಿದ್ದಾರೆ. ಭಾಗ್ಯಲಕ್ಷ್ಮಿ ಕುಸುಮಾಗೆ ಯಾವ ವಿಚಾರವೂ ಗೊತ್ತಾಗ್ಲೇ ಇಲ್ಲ. ಕಾವೇರಿ ಸತ್ರು ಕೂಡ ಕುಸುಮಾಗೆ ಈ ವಿಷಯ ಗೊತ್ತಾಗ್ಲೇ ಇಲ್ಲ. ಲಕ್ಷ್ಮಿ ಮನೆ ಬಿಟ್ಟಿದ್ದು, ವೈಷ್ಣವ್ಗೆ ನಿಶ್ಚಿತಾರ್ಥದ ತಯಾರಿ ನಡೆದ್ರೂ ಕೂಡ ಅದು ಕುಸುಮಾ ಮನೆಗೆ ಗೊತ್ತಾಗ್ಲೇ ಇಲ್ಲ. ನಾನು ಹೇಳಿ ಮಾಡಿಸಿದ ಮದುವೆ, ಲಕ್ಷ್ಮಿಗೆ ಮೋಸ ಆಗ್ಬಾರ್ದು ಅಂತ ಕುಸುಮಾ ಒಂದೇ ಸಮನೆ ಕೂಗ್ತಾ ಇದ್ಲು. ಆದ್ರೆ ಆಕೆಯ ಕೂಗನ್ನ ಯಾರು ಕೇಳಿಸ್ಕೊಂಡಂತಿಲ್ಲ. ಇಷ್ಟು ಮಾತ್ರ ಅಲ್ಲ, ವೀಕ್ಷಕರೀಗ ಮತ್ತೊಂದು ವಿಚಾರದ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ. ಲಕ್ಷ್ಮಿ ಹಾಗೂ ವೈಷ್ಣವ್ ಪ್ರೀತಿ ಹೇಳಿಕೊಂಡ್ರೂ ಕೂಡ ಒಂದಾದ ಹಾಗೆ ಕಂಡಿಲ್ಲ. ಅದು ಯಾವ ಗ್ಯಾಪ್ನಲ್ಲಿ ಈ ಜೋಡಿ ಈಗ ಮಗುವನ್ನ ಬರಮಾಡ್ಕೊಂಡಿದೆ ಅಂತ ವೀಕ್ಷಕರು ತಲೆ ಕೆಡಿಸ್ಕೊಂಡಿದ್ದಾರೆ. ಸದ್ಯ ಲಕ್ಷ್ಮಿಯ ಸೀಮಂತ ಆಗಿದೆ. ಲಕ್ಷ್ಮಿ ವೈಷ್ಣವ್ ಮಗುವನ್ನ ಬರಮಾಡಿಕೊಳ್ಳುವ ಖುಷಿಯಲ್ಲಿದ್ದಾರೆ. ಮತ್ತೊಂದು ಕಡೆ ತನ್ನ ಸ್ವಾಭಿಮಾನ ಅಹಂಕಾರದಿಂದಲೇ ಕಾವೇರಿ ದುರಂತ ಅಂತ್ಯ ಕಂಡಿದ್ದಾಳೆ ಅಂತ ತೋರಿಸಲಾಗಿದೆ. ಯಾವ ರೀತಿ ಮನುಷ್ಯ ಇರಬಾರ್ದು ಅದಕ್ಕೆ ಉದಾಹರಣೆಯಾಗಿ ಕಾವೇರಿ ಆಗಿದ್ದಾಳೆ.
ಆದರೆ ಸಾಮಾನ್ಯವಾಗಿ ವಿಲನ್ ಪಾತ್ರಧಾರಿ ಸರಿ ಹೋಗೋದನ್ನು ಕೂಡ ತೋರಿಸಲಾಗುತ್ತೆ. ಹೀಗಾಗಿ ಕಾವೇರಿ ಸರಿ ಹೋಗ್ಲಿಲ್ಲ ಅನ್ನುವ ಬೇಸರ ಕೂಡ ಇದೆ. ಹೀಗಾಗಿ ಇತ್ತ ಲಕ್ಷ್ಮಿ ಮಗುವಿಗೆ ಜನ್ಮ ಕೊಡ್ತಿದ್ದ ಹಾಗೆ ಕಾವೇರಿ ಮತ್ತೆ ಹುಟ್ಟಿ ಬರ್ತಾಳ ಅಂತ ವೀಕ್ಷಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಈ ಒಂದು ಬೇಸರದ ಗ್ಯಾಪ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗಿದೆ. ಅಚ್ಚರಿ ಅಂದ್ರೆ ಇದರಲ್ಲಿ ಕಾವೇರಿಯು ಸಹ ಕಾಣಿಸ್ಕೊಂಡಿದ್ದಾಳೆ. ಅಯ್ಯೋ ಇದೇನಪ್ಪ, ಈ ಸೀರಿಯಲ್ನಲ್ಲಿ ಮತ್ತೊಂದು ಟ್ವಿಸ್ಟ್ ಏನಾದ್ರೂ ಕೊಡ್ತಿದ್ದಾರಂತ ಕುತೂಹಲದಿಂದ ನೋಡೋಕೆ ಹೋದಂತ ನಮಗೆ ಒಂದು ಅಚ್ಚರಿ ಕಾದಿತ್ತು. ಅದು ಸೀರಿಯಲ್ ಕಥೆಯಲ್ಲ ಅನ್ನೋದು ಗೊತ್ತಾಯ್ತು. ರಿಯಲ್ ಆಗಿ ಬೆಟ್ಟದಿಂದ ಬಿದ್ದಂತಹ ಕಾವೇರಿ ಎದ್ದು ಬಂದಿದ್ದಾಳೆ. ಹಾಗಂದ ಮಾತ್ರಕ್ಕೆ ಇದೇನು ಲಕ್ಷ್ಮೀ ಬಾರಮ್ಮ ಪಾರ್ಟ್ 2 ಕಥೆಯಲ್ಲ. ಬದಲಿಗೆ ಸೀರಿಯಲ್ ಮುಗಿದ ಖುಷಿಗೆ ಸೀರಿಯಲ್ ಟೀಮ್ ಖುಷಿಯಿಂದ ಬೆಟ್ಟದ ತುದಿಯಲ್ಲಿ ಸಂಭ್ರಮ ಪಟ್ಟಿದೆ. ಇದರಲ್ಲಿ ಸೀರಿಯಲ್ನ ನಾಯಕ ನಾಯಕಿ ವಿಲನ್ ಕಾವೇರಿ ಎಲ್ಲರೂ ಭರ್ಜರಿಯಾಗಿ ಸ್ಟೆಪ್ ಹಾಕಿದ್ದಾರೆ. ಲಕ್ಷ್ಮೀ ಬಾರಮ್ಮ ಬಾರಮ್ಮ ಅಂತ ಕುಣಿದಾಡಿದ್ದಾರೆ. ಕಾವೇರಿ, ವೈಷ್ಣವ್, ಕೀರ್ತಿ, ಲಕ್ಷ್ಮಿ ಸೇರಿದಂತೆ ಬಹುತೇಕ ಈ ಧಾರಾವಾಹಿಯ ಎಲ್ಲಾ ಪಾತ್ರಧಾರಿಗಳನ್ನ ಇದರಲ್ಲಿ ಕಾಣಬಹುದಾಗಿದೆ. ಒಟ್ಟಾರೆಯಾಗಿ ಒಳ್ಳೆಯ TRP ಇದ್ರೂ ಸಹ ವೀಕ್ಷಕರಿಂದ ಮೆಚ್ಚುಗೆ ಪಡೆದ ಹಂತದಲ್ಲೇ ಧಾರಾವಾಹಿ ವಿದಾಯ ಹೇಳಿದೆ. ಸಾಕಪ್ಪ ಮುಗಿಸಿ ಅಂತ ವೀಕ್ಷಕರು ಹೇಳೋದಕ್ಕಿಂತ ಮುಂಚೆನೆ ಗಂಟು ಮೂಟೆ ಕಟ್ಟಿದೆ ಅಂತ ಹೇಳಬಹುದು. ಕಥೆಯಲ್ಲಿ ನಿಮಗೂ ಹಲವು ಪ್ರಶ್ನೆಗಳು ಕಾಡ್ತಿದ್ಯಾ? ಹಾಗಾದ್ರೆ ವೀಕ್ಷಕರೇ, ಈ ಸೀರಿಯಲ್ ಅಂತ್ಯ ಆಗಿರೋದ್ರ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಹಾಗೆ ಸೀರಿಯಲ್ ನೋಡುವ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ. ಹಾಗೆ ಫೇಸ್ಬುಕ್ ಗ್ರೂಪ್ಗಳಲ್ಲಿ ಶೇರ್ ಮಾಡೋದಕ್ಕೆ ಮರಿಬೇಡಿ. ಧನ್ಯವಾದಗಳು ವೀಕ್ಷಕರೇ.